ರಾಜ್ಯ ಸರ್ಕಾರ 2024-25 ಬಜೆಟ್ ಘೋಷಣೆಯಲ್ಲಿ 3 ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್, ಒಂದು ಕಲಬುರಗಿಯಲ್ಲಿ, ಇನ್ನೊಂದು ತಲಕಲ್ ಕೊಪ್ಪಲಲ್ಲಿ, ಇನ್ನೊಂದು ವರುಣ ಮೈಸೂರಲ್ಲಿ, ಈ 3 MSDC ಕೇಂದ್ರಗಳನ್ನು ಸ್ಥಾಪನೆ ಮಾಡೋಕ್ಕೆ ಅನುಮೋದನೆ ನೀಡಿದೆ. ಅದರಲ್ಲಿ ಗುಲ್ಬರ್ಗಾನಲ್ಲಿ ನಾವು ಇದನ್ನು ಸ್ಥಾಪನೆ ಮಾಡಬೇಕಂದಾಗ ಗುಲ್ಬರ್ಗ ಯೂನಿವರ್ಸಿಟಿ ಮತ್ತು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಭಾಳ ಪ್ರೊಯಾಕ್ಟಿವ್ ಆಗಿ ಈ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಗುಲ್ಬರ್ಗ ಯೂನಿವರ್ಸಿಟಿನಲ್ಲೇ ಇದನ್ನು ಸ್ಥಾಪನೆ ಮಾಡಿ ನಾವೇ ಅದಕ್ಕೆ ಜಮೀನು ಕೊಡ್ತೀವಿ ಅಂತ ಅವರು ಪ್ರೊಯಾಕ್ಟಿವ್ ಆಗಿ ಅದನ್ನು ಮುಂದಕ್ಕೆ ಬರ್ತಾರೆ. ಅವರು 25 ಎಕರೆ ಜಾಗವನ್ನು, ಯೂನಿವರ್ಸಿಟಿಯಲ್ಲಿರೋಂಥ 25 ಎಕರೆ ಜಾಗವನ್ನು MSDC ಎಸ್ಟಾಬ್ಲಿಷ್ ಮಾಡೋಕ್ಕೆ ಅವರು ಅದನ್ನು ಅಲೋಕೇಟ್ ಮಾಡಿದ್ದಾರೆ. ಆ ಒಂದು ಡೈರೆಕ್ಷನಲ್ಲಿ ನಾಳೆ ಒಂದು ಫಾರ್ಮಲ್ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಕಾರ್ಯಕ್ರಮ ಇದೆ. ಸೊ ಆಬ್ಜೆಕ್ಟಿವ್ ಆಫ್ MSDC ಏನಂದರೆ, ಇದರಲ್ಲಿ ಈಗ GTTC ಆಲ್ರೆಡಿ ಟೂಲ್ ಆ್ಯಂಡ್ ಡೈ ಮೇಕಿಂಗು, ಪ್ರಿಷನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಆಲ್ರೆಡಿ 94ಇಂದ ಅಂದರೆ ಆಲ್ಮೋಸ್ಟ್ ಒಂದು 30 ಇಯರ್ಸಿಂದ ನಾವು ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮತ್ತು ಪ್ರಿಷನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಸಾಕಷ್ಟು ಸ್ಟೂಡೆಂಟ್ಸಿಗೆ, ಅಂದರೆ ಇಲ್ಲಿರೋಂಥ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾದಗಿರಿ, ಸುತ್ತಮುತ್ತ ಬೀದರು, ಬೇರೆ ಅಂದರೆ ಆಲ್ಮೋಸ್ಟ್ ನಮ್ಮ ಕಲ್ಯಾಣ ಕರ್ನಾಟಕ ರೀಜನ್ ವಿದ್ಯಾರ್ಥಿಗಳು ಗುಲ್ಬರ್ಗ ನಮ್ಮ GTTC ಸೆಂಟರಲ್ಲಿ ಅಡ್ಮಿಷನ್ ತೊಗೊಂಡು ಒಳ್ಳೆಯ ಉನ್ನತ ಸ್ಥಾನದಲ್ಲಿ ಅವರು ರಾಜ್ಯದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಸಾಕಷ್ಟು ಸ್ಟೂಡೆಂಟ್ಸು ಒಳ್ಳೆಯ ಉನ್ನತ ಒಂದು ಪೊಸಿಷನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ GTTC ಬರೀ ಟೂಲ್ ಆ್ಯಂಡ್ ಡೈ ಮೇಕಿಂಗು, ಪ್ರಿಷನ್ ಮ್ಯಾನುಫ್ಯಾಕ್ಚರಿಂಗ್ಗೆ ಸೀಮಿತವಾಗಿರಬಾರ್ದು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಅನುಕೂಲ ಆಗಬೇಕಂತ ಹೇಳ್ಬಿಟ್ಟು, ಅಂದರೆ ಒಬ್ಬ SLC ಫೇಲ್ ಆದ ವಿದ್ಯಾರ್ಥಿಯಿಂದ ಹಿಡ್ಕೊಂಡು PUC, BA, BCom, BSc, BBM, ITI, ಡಿಪ್ಲೊಮೊ, BE